ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 7 ಅಸ್ಮಾಕಂ ತು ವಿಶಿಷ್ಟಾಯೇ ತನ್ನಿಬೋಧಾದ್ವಿಜೋತ್ತಂ ನಾಯಕ ಮಂ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ಬ್ರವೀಮಿ ತೇ. ಈ ಶ್ಲೋಕದ ಅರ್ಥ: ಓ ಆಚಾರ್ಯರಲ್ಲಿ ಶ್ರೇಷ್ಠರೇ, ನಮ್ಮ ಕಡೆಯ ಪ್ರಧಾನ ಸೇನಾಧಿಪತಿಗಳ ಬಗ್ಗೆಯೂ ಕೇಳಿ, ಅವರು ಮುನ್ನಡೆಸಲು ವಿಶೇಷವಾಗಿ ಅರ್ಹರು. ಇವನ್ನೆಲ್ಲ ನಾನು ಈಗ ನಿಮಗೆ ಹೇಳುತ್ತೇನೆ. ಇದರ ಭಾವಾರ್ಥವನ್ನು ನೋಡುವುದಾದರೆ, ಮಹಾಭಾರತದ ಯುದ್ಧದ ಸಂದರ್ಭಗಳಲ್ಲಿ ದುರ್ಯೋಧನನ ಭಾವನೆಗಳು ಹಾಗೂ ಮನೋಭಾವಗಳು ಬಹಳ ಸಂಕೀರ್ಣವಾಗಿವೆ. ಪಾಂಡವರ ಸೈನ್ಯದ ಶಕ್ತಿಯನ್ನು ನೋಡಿ ದುರ್ಯೋಧನ ಭಯಭೀತನಾಗುತ್ತಾನೆ. ಇದು ಸಹಜ, ಏಕೆಂದರೆ ಪಾಂಡವರಾದ ಅರ್ಜುನ, ಭೀಮ, ನಕುಲ, ಸಹದೇವರು ಮತ್ತು ಇತರ ಶೂರರಿಗೆ ತಕ್ಕಂತೆ ದುರ್ಯೋಧನನ ಬಳಿ ಇರುವ ಯೋಧರ ಸಂಖ್ಯೆ ಅಥವಾ ಶಕ್ತಿಯು ಪೂರೈಸಲು ಅಸಾಧ್ಯವಾಗುತ್ತದೆ. ಈ ಭಯದ ನಡುವೆಯೂ ದುರ್ಯೋಧನ ತನ್ನ ಆತ್ಮವಿಶ್ವಾಸವನ್ನು ನಿಂತುಕೊಳ್ಳಲು ಬಯಸುತ್ತಾನೆ. ಅದಕ್ಕಾಗಿ ದುರ್ಯೋಧನ ತನ್ನ ಆತ್ಮಸ್ಥೈರ್ಯವನ್ನು ಮತ್ತು ಉತ್ಸಾಹವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾನೆ. ಅವನು ತನ್ನ ಸೈನ್ಯದ ಮಹಾಶೂರರ ಹೆಸರನ್ನು ಉಲ್ಲೇಖಿಸುತ್ತಾ ತಮ್ಮ ಶಕ್ತಿಯನ್ನು ನೆನೆಸಿಕೊಂಡು ಹೃದಯದಲ್ಲಿ ತನ್ನ ಆತ್ಮಶಕ್ತಿ ಮತ್ತು ಧೈರ್ಯವನ್ನು ಹೀಗೆ ತರುವುದು. ಇದರಲ್ಲಿ ದುರ್ಯೋಧನನ ಒಳಗಿನ ಅಹಂಕಾರ ಮತ್ತು ಗರ್ವವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಸಂದರ್ಭದಲ್ಲಿ ದುರ್ಯೋಧನ ದ್ರೋಣಾಚಾರ್ಯರನ್ನು ದ್ವಿಜೋತ್ತಮ ಎಂದು ಉಚ್ಚರಿಸುತ್ತಾನೆ. ಇದರಿಂದ 2 ಮಹತ್ವಪೂರ್ಣ ಅಂಶಗಳು ಹೊರಹೊಮ್ಮುತ್ತವೆ. ಮೊದಲನೆಯದಾಗಿ, ದ್ರೋಣಾಚಾರ್ಯ ಬ್ರಾಹ್ಮಣರಾಗಿರುವ ಕಾರಣ ಪಾಂಡವರ ವಿರುದ್ಧ ದಯಾಳುತೆಯಿಂದ ವರ್ತಿಸುತ್ತಾರೆ ಎಂದು ದುರ್ಯೋಧನ ಆಶಿಸುತ್ತಾನೆ. ಎರಡನೆಯದಾಗಿ, ದ್ರೋಣಾಚಾರ್ಯರನ್ನು ಉನ್ನತ ಗೌರವ ಪದವಿಗೆ ಸಮ್ಮಾನಿಸುವ ಮೂಲಕ ತನ್ನ ಸ್ವಂತ ಆತ್ಮಸ್ಥೈರ್ಯವನ್ನು ಬೆಂಬಲಿಸಲು ಪ್ರಯತ್ನಿಸುತ್ತಾನೆ. ಆದರೆ ಇದರಲ್ಲಿ ಉಲ್ಲೇಖಿಸಬಹುದಾದ ದುರ್ಯೋಧನನ ತೀರ ಅಹಂಕಾರ ಮತ್ತು ಆಂತರಿಕ ವ್ಯಂಗ್ಯವೂ ಇದೆ. ಅವನು ಗಂಭೀರ ಭಯದಿಂದ ಭಿನ್ನಾವಸ್ಥೆಯಲ್ಲಿದ್ದರೂ ಬಾಹ್ಯವಾಗಿ ಧೈರ್ಯವನ್ನು ತೋರಿಸಲು, ಪಾಂಡವರ ಸೈನ್ಯದ ಶಕ್ತಿ ಎದುರಿಸಲು ತಾತ್ಕಾಲಿಕವಾಗಿ ನಾಟಕ ರಚಿಸುತ್ತಾನೆ. ಇದೇ ರೀತಿ ದುರ್ಯೋಧನನ ಸ್ವಭಾವವು ಭೀತಿಯಲ್ಲಿನ ಗರ್ವ, ಆತ್ಮಸ್ಥೈರ್ಯವನ್ನು ತೋರಿಸುವ ಪ್ರಯತ್ನ ಹಾಗೂ ಶೂರರ ಹೆಸರಿನ ಮೂಲಕ ತನ್ನ ಸೈನ್ಯದ ಶಕ್ತಿಯನ್ನು ಮೆಚ್ಚಿಸುವ ಪ್ರಯತ್ನಗಳ ಸನ್ನಿವೇಶವಾಗಿ ಪ್ರತಿಫಲಿಸುತ್ತದೆ. ಇವು ಅವನ ಒಳಗಿನ ಆತಂಕ ಮತ್ತು ಆಧ್ಯಾತ್ಮಿಕ ಸ್ವಭಾವದ ಸಂಕೀರ್ಣತೆಯನ್ನು ಸೂಚಿಸುತ್ತವೆ. ದುರ್ಯೋಧನನ ಈ ರೀತಿಯ ವರ್ತನೆ ಮಹಾಭಾರತದಲ್ಲಿ ವ್ಯಕ್ತಿತ್ವದ ವೈವಿಧ್ಯತೆಯನ್ನು ಹಾಗೂ ಯುದ್ಧದ ಹಿಂದಿನ ಮಾನಸಿಕ ಸ್ಥಿತಿಗಳ ಸಂಕೀರ್ಣತೆಯನ್ನು ಮನಸ್ಸಿಗೆ ತರಲು ಸಹಾಯಕವಾಗಿದೆ. ದ್ರೋಣಾಚಾರ್ಯರು ಧರ್ಮಶಾಸ್ತ್ರ ಮತ್ತು ಯುದ್ಧ ಕಲೆಗಳಲ್ಲಿ ಮಹತ್ವದ ಗುರುರಾಗಿದ್ದರು. ಅವರು ಕೇವಲ ಸೈನ್ಯದ ತಂತ್ರಜ್ಞಾನ ಮತ್ತು ಯುದ್ಧ ಕೌಶಲ್ಯಗಳನ್ನಷ್ಟೇ ಕಲಿಸುತ್ತಿದ್ದಿಲ್ಲ, ಯೋಧರಿಗೆ ಧೈರ್ಯ, ಧರ್ಮ, ಶೌರ್ಯ ಮತ್ತು ನೈತಿಕತೆಯ ಪಾಠಗಳನ್ನು ನೀಡುತ್ತಿದ್ದರು. ದ್ರೋಣಾಚಾರ್ಯರು ತಾನೇ ಯೋಧರಾಗಿದ್ದು ಮಹಾಭಾರತದ ಯುದ್ಧಭೂಮಿಯಲ್ಲಿ ತಮ್ಮ ಶ್ರೇಷ್ಠ ಶಸ್ತ್ರಸಾಧನ ಕೌಶಲ್ಯವನ್ನು ಪ್ರದರ್ಶಿಸಿದ್ದರು. ಆದರೆ ಅಂದು ಅವರು ಕೌರವ ಸೈನ್ಯದ ಸೇನಾಪತಿಗಳಲ್ಲಿ ಒಬ್ಬರಾಗಿದ್ದು ಯುದ್ಧಭೂಮಿಯಲ್ಲಿ ದಕ್ಷತೆಯನ್ನು ತೋರಿಸಬೇಕಾಗಿತ್ತು. ಈ ಸಂದರ್ಭದಲ್ಲಿ ದುರ್ಯೋಧನನ ಹಠ ಮತ್ತು ಕುತಂತ್ರಗಳ ಕಾರಣದಿಂದಾಗಿ ದ್ರೋಣಾಚಾರ್ಯರಿಗೆ ತಾವು ಹೊಂದಿರುವ ನೈತಿಕ ಮತ್ತು ವೃತ್ತಿಪರ ಗೌರವವನ್ನು ಮತ್ತಷ್ಟು ಸ್ಥಿರಪಡಿಸುವ ಅಗತ್ಯವಾಯಿತು. ದುರ್ಯೋಧನನು ತನ್ನ ಹಠ ಮತ್ತು ಬಡತನದ ಆಸೆಗಳಿಂದ ಪ್ರೇರಿತನಾಗಿ ತನ್ನ ಗುರುಗಳ ಮೇಲಿನ ನಿಷ್ಠೆಯನ್ನು ಕೇಂದ್ರೀಕರಿಸಿದಂತೆ ತೋರಿಸಲು ಪ್ರಯತ್ನಿಸಿದನು. ಅವರು ದ್ರೋಣಾಚಾರ್ಯರನ್ನು ದ್ವಿಜೋತ್ತಮ ಎಂದು ಕರೆದರು, ಅಂದರೆ ಬ್ರಾಹ್ಮಣರಲ್ಲಿ ಶ್ರೇಷ್ಠ ಮತ್ತು ಜ್ಞಾನಸಂಪನ್ನರೆಂದು ಪ್ರಶಂಸಿಸಿದರು. ಆದರೆ ಅವರ ಮಾತುಗಳಲ್ಲಿ ನಿಜವಾದ ಗೌರವವಿಲ್ಲದೆ, ತಾನು ಅವರ ಶೌರ್ಯವನ್ನು ಪರಿಗಣಿಸದೆ ಕೇವಲ ವೈಭವ ಮತ್ತು ಐಶ್ವರ್ಯವನ್ನು ಬಯಸುವ ಬ್ರಾಹ್ಮಣ ಎಂದು ಅವರನ್ನು ಅವಹೇಳನವಾಗಿ ಚಿತ್ರಿಸಿದನು. ಅವರು ಹೇಳಿದಂತೆಯೇ, ನಾನು ಈ ಯುದ್ಧದಲ್ಲಿ ಶೌರ್ಯ ತೋರಿಸದಿದ್ದರೆ ಅವನು ಕೇವಲ ರಾಜಾರಣ್ಯದಲ್ಲಿ ಸುಖವಾಗಿ ಜೀವನ ನಡೆಸುವ
ಧೈರ್ಯವಿಲ್ಲದ ಬ್ರಾಹ್ಮಣ ಎಂಬ ತಪ್ಪು ಮತ್ತು ಸುಳ್ಳು ಕಲ್ಪನೆಯನ್ನು ಅವರು ತೋರಿಸಿದರು. ದುರ್ಯೋಧನನ ಈ ಅವಹೇಳನಕಾರಿ ಮಾತುಗಳು ದ್ರೋಣಾಚಾರ್ಯರ ಮನಸ್ಸಿನಲ್ಲಿ ಕೋಪ ಮತ್ತು ವಿಷಾದವನ್ನು ಉಂಟುಮಾಡಿದರು. ಅವರು ಶಾಂತಿಯುತ ಮನಸ್ಸಿನಿಂದ ತಮ್ಮ ಗೌರವವನ್ನು ಉಳಿಸಿಕೊಂಡರು. ತಾವು ಬೋಧಿಸಿರುವ ಯೋಧರು ಧೈರ್ಯ, ತ್ಯಾಗ ಮತ್ತು ನ್ಯಾಯಕ್ಕೆ ನಿಷ್ಠಾವಂತರಾಗಿರಬೇಕು ಎಂಬುದನ್ನು ಪ್ರತ್ಯಕ್ಷಪಡಿಸಿದರು. ಈ ಸಂದರ್ಭದಲ್ಲಿ ದುರ್ಯೋಧನನು ತನ್ನ ತಪ್ಪು ಮಾತುಗಳನ್ನು ಮುಚ್ಚಿಹಾಕಲು, ತನ್ನ ಗುರುಗಳ ಶ್ರೇಷ್ಠತೆ ಮತ್ತು ತನ್ನ ಸೈನ್ಯದ ಮಹಾನಗರಣವನ್ನು ಮೆರೆದುವಂತೆ ಬಲವಂತವಾಗಿ ಎಲ್ಲ ಮಹಾನ್ ಸೇನಾಪತಿಗಳ ಶೌರ್ಯವನ್ನು ವರ್ಣಿಸುತ್ತಾನೆ. ಅವನು ಕೌರವ ಸೇನೆಯ ಶ್ರೇಷ್ಠ ನಾಯಕರು, ಅವರ ಯುದ್ಧ ಕೌಶಲ್ಯ ಮತ್ತು ಸಾಹಸಗಳನ್ನು ವಿವರಿಸುತ್ತಾ ತಮ್ಮ ಅನುಪಸ್ಥಿತಿಯಲ್ಲಿಯೂ ಅವರ ಶಕ್ತಿಯನ್ನು ಬಲಪಡಿಸುತ್ತಾನೆ. ಇಂತಹ ಮೆಚ್ಚುಗೆಗಳು ದ್ರೋಣಾಚಾರ್ಯರ ವ್ಯಕ್ತಿತ್ವವನ್ನು ಮತ್ತಷ್ಟು ದೃಢಪಡಿಸಿದಂತಾಯಿತು. ದುರ್ಯೋಧನನು ಗುರುಗಳ ಮೇಲೆ ತೋರಿಸಿದ ತಾತ್ಕಾಲಿಕ ಅವಹೇಳನವನ್ನು ಪುನಃ ಸಮಾಧಾನಗೊಳಿಸಲು, ಎಲ್ಲರನ್ನೂ ಹತ್ತಿರ ತುಂಬಾ ಮೆಚ್ಚಿಸಿ ಅವರ ಶೌರ್ಯ ಮತ್ತು ಸಾಮರ್ಥ್ಯವನ್ನು ಗೌರವಿಸಿದನು. ಇದರ ಮೂಲಕ ದ್ರೋಣಾಚಾರ್ಯರ ಶ್ರೇಷ್ಠತೆ, ಅವರ ಶಿಷ್ಯರ ಮೇಲಿನ ಪ್ರಭಾವ ಮತ್ತು ಕೌರವ ಸೇನೆಯ ಮಹಾನಗರಣದ ಶೌರ್ಯ, ಸಮರ್ಥತೆ ಮತ್ತು ಯುದ್ಧ ಕೌಶಲ್ಯ ಎಲ್ಲವೂ ಪ್ರತ್ಯಕ್ಷವಾಗಿ ವ್ಯಕ್ತವಾದವು. ದುರ್ಯೋಧನನ ಕುತಂತ್ರಗಳು ತಾತ್ಕಾಲಿಕವಾಗಿ ಮಾತ್ರ ಅವರ ಗೌರವವನ್ನು ಹೊಡೆದವು, ಆದರೆ ಅಂತಿಮವಾಗಿ ದ್ರೋಣಾಚಾರ್ಯರ ಶ್ರೇಷ್ಠತೆ ಮತ್ತು ಮಹತ್ವವು ಎಲ್ಲರ ಮನಸ್ಸಿನಲ್ಲಿಯೂ ಅಚ್ಯುತವಾಗಿ ಉಳಿಯಿತು. ಮಹಾಭಾರತದಲ್ಲಿ ದುರ್ಯೋಧನನು ಪಾಂಡವರ ಸೈನ್ಯದ ಶಕ್ತಿಯನ್ನು ನೋಡಿ ಭಯಭೀತನಾಗುತ್ತಾನೆ. ಇದು ವ್ಯಕ್ತಿತ್ವದ ಆಂತರಿಕ ಸಂಕೀರ್ಣತೆಯನ್ನು ತೋರಿಸುತ್ತದೆ. ಭಾಷ್ಯ ದೃಷ್ಟಿಯಿಂದ ಇದನ್ನು ನಾವು ಮನೋವೈಜ್ಞಾನಿಕ ವಿಶ್ಲೇಷಣೆ ಎಂದು ನೋಡಬಹುದು. ದುರ್ಯೋಧನನ ಹೊರಗಿನ ಧೈರ್ಯ ಮತ್ತು ಒಳಗಿನ ಭಯದ ವಿರೋಧವು ಮಾನವನ ಸ್ವಭಾವದ ಸಾಮಾನ್ಯ ವೈಫಲ್ಯವನ್ನು ಸೂಚಿಸುತ್ತದೆ. ಭಾಷ್ಯದಲ್ಲಿ ನಮಗೆ ಹೇಳುವುದೆಂದರೆ, ವ್ಯಕ್ತಿ ಯಾವ ಸ್ಥಿತಿಯಲ್ಲಿದ್ದರೂ ತನ್ನ ಗುಣದ ಮೇಲೆ ಹೋದ ದೃಷ್ಟಿಯಿಂದ ಅವನ ಪ್ರವೃತ್ತಿಗಳನ್ನು ವಿಶ್ಲೇಷಿಸಬಹುದು. ದುರ್ಯೋಧನನ ಗರ್ವ, ಆತ್ಮಸ್ಥೈರ್ಯ ಮತ್ತು ವೈಷಮ್ಯವನ್ನು ಭಾಷ್ಯ ದೃಷ್ಟಿಯಿಂದ ಸ್ವಾಭಾವಿಕ ತತ್ವಗಳ ಪ್ರತಿಬಿಂಬವೆಂದು ತೆಗೆದುಕೊಳ್ಳಬಹುದು. ದ್ವೈತ ಸಿದ್ಧಾಂತ ದ ದೃಷ್ಟಿಯಿಂದ ದುರ್ಯೋಧನನು ತನ್ನ ವ್ಯಕ್ತಿತ್ವ ಮತ್ತು ಪಾಂಡವರ ನಡುವಿನ ಭಿನ್ನತೆಯನ್ನು ತೀವ್ರವಾಗಿ ಅನುಭವಿಸುತ್ತಾನೆ. ಈ ತತ್ವದಲ್ಲಿ ಜಗತ್ತು ಮತ್ತು ಆತ್ಮವು ಪರಸ್ಪರ ವಿಭಿನ್ನವೆಂದು ಭಾವಿಸಲಾಗುತ್ತದೆ. ದುರ್ಯೋಧನನ ಭೀತಿಯು ಪಾಂಡವರ ಶಕ್ತಿಯ ವಿರುದ್ಧ ತನ್ನ ವ್ಯಕ್ತಿತ್ವವನ್ನು ಭಾವನೆಯ ಮೂಲಕ ವಿಭಜಿತವಾಗಿ ಪ್ರತಿಪಾದಿಸುತ್ತದೆ. ಆತನು ತನ್ನ ಸ್ವಂತ ಶಕ್ತಿ, ಧೈರ್ಯ ಮತ್ತು ಪಾಂಡವರ ಶಕ್ತಿಯನ್ನು ಪ್ರತ್ಯೇಕವಾಗಿ ತಾಳುತ್ತದೆ. ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯ ದ ದೃಷ್ಟಿಯಿಂದ ದುರ್ಯೋಧನನ ಭಯ, ಗರ್ವ ಮತ್ತು ಯೋಧರ ಶಕ್ತಿಗಳ ಕುರಿತು ಆತ್ಮಪರಿಮಿತಿಯ ಚಿಂತೆ ಎಲ್ಲವೂ ಮಮತೆಯಿಲ್ಲದ ಬ್ರಹ್ಮದ ಅಸತ್ಯ ಭಾವನೆಗಳಾಗಿವೆ. ಅದ್ವೈತದಲ್ಲಿ ಜಗತ್ತು ಮತ್ತು ವ್ಯಕ್ತಿತ್ವವು ಪರಮಾತ್ಮ ಬ್ರಹ್ಮದ ಒಂದು ಭಾಗವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ದುರ್ಯೋಧನನ ಭಯವು ತಾತ್ಕಾಲಿಕ ಅಸಾರ ಭಾವನೆಯಾಗಿದೆ. ಯುದ್ಧದಲ್ಲಿ ಅವನ ಭಾವನೆಗಳು ಕೇವಲ ಮನೋಭಾವದ ಪ್ರದರ್ಶನ, ಅಸ್ತಿತ್ವದ ಪರಿಪೂರ್ಣ ಸತ್ಯವನ್ನು ಸ್ಪರ್ಶಿಸುವುದಿಲ್ಲ. ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯ ದ ದೃಷ್ಟಿಯಿಂದ ವ್ಯಕ್ತಿ, ಜೀವ ಮತ್ತು ಪರಮಾತ್ಮ ಬ್ರಹ್ಮ ವಿಭಿನ್ನರೂ ಸಹ ಪರಸ್ಪರ ಸಂಬಂಧಿತವಾಗಿರುತ್ತಾರೆ. ದುರ್ಯೋಧನನ ಭಯ ಮತ್ತು ಗರ್ವವು ಅವನ ವ್ಯಕ್ತಿತ್ವವನ್ನು ತೀವ್ರವಾಗಿ ನಿಯಂತ್ರಿಸುತ್ತವೆ. ಆದರೆ ಅವನು ದ್ರೋಣಾಚಾರ್ಯನಂತಹ ಗುರು ಮತ್ತು ಶೂರರ ಮಾರ್ಗದರ್ಶನದಿಂದ ತನ್ನ ಶಕ್ತಿಯನ್ನು ತೀರ ಸಾಧಿಸಬಹುದು ಎಂಬ ನಿರೀಕ್ಷೆ ಇಡುತ್ತಾನೆ. ವಿಶಿಷ್ಟಾದ್ವೈತದಲ್ಲಿ ಈ ಸಂಬಂಧವು ವ್ಯಕ್ತಿಯ ನಿರ್ಧಾರ ಮತ್ತು ದೇವರ ಕೃಪೆಯ ಸಂಯೋಜನೆ ಎಂದು ಕಾಣಬಹುದು. ದುರ್ಯೋಧನನು ತನ್ನ ಶಕ್ತಿ ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ಶರಣಾಗತನಾಗಲು ಪ್ರಯತ್ನಿಸುತ್ತಾನೆ, ಆದರೆ ಅಹಂಕಾರದಿಂದ ಹಿಂದಿಕೊಳ್ಳುತ್ತಾನೆ. ಹೀಗಾಗಿ ದುರ್ಯೋಧನನ ಈ ಘಟನೆಯು ಕೇವಲ ಭೌತಿಕ ಯುದ್ಧದ ದೃಶ್ಯವಲ್ಲ, ಅದು ಮಾನಸಿಕ, ತತ್ವಶಾಸ್ತ್ರ, ಧರ್ಮ
ಆತ್ಮ ಬ್ರಹ್ಮ ಸಂಬಂಧಗಳ ಸಂಕೀರ್ಣ ತಳಹದಿಯನ್ನು ಪ್ರತಿಬಿಂಬಿಸುತ್ತದೆ. ಭಾಷ್ಯ ದೃಷ್ಟಿಯಿಂದ ಮನೋವೈಜ್ಞಾನಿಕ ವಿಶ್ಲೇಷಣೆ: ದ್ವೈತದಲ್ಲಿ ವ್ಯಕ್ತಿ ಪರಸ್ಪರ ವಿಭಜನೆ, ಅದ್ವೈತದಲ್ಲಿ ಬ್ರಹ್ಮಾತ್ಮ ಏಕತೆ. ವಿಶಿಷ್ಟಾದ್ವೈತದಲ್ಲಿ ಶರಣಾಗತಿಯ ಮೂಲಕ ಆತ್ಮದೈವ ಸಂಬಂಧ ಎಲ್ಲವೂ ಒಂದು ಚತುರ್ಮುಖಿ ದೃಷ್ಟಿಕೋನದಿಂದ ದುರ್ಯೋಧನನ ಭಾವನೆಗಳನ್ನು ಓದಬಹುದು. ಪ್ರಾಚೀನ ಕಾಲದಲ್ಲಿ ಆರ್ಯಾವರ್ತದ ಮಧ್ಯಭಾಗದಲ್ಲಿ ಸುವರ್ಣಪುರಿ ಎಂಬ ಮಹಾನಗರವಿತ್ತು. ಆ ನಗರವನ್ನು ಆಳುತ್ತಿದ್ದವನು ವಿರಮಿತ್ರನೆಂಬ ರಾಜ. ಅವನು ಶೂರ, ಧೈರ್ಯಶಾಲಿ, ವಂಶಪಾರಂಪರ್ಯದಿಂದ ಬಂದ ರಾಜಸ ಗುಣಗಳಿಂದ ತುಂಬಿದ್ದವನು. ಅವನ ಬಳಿ ಮಹಾಯೋಧರ ಸೇನೆ, ಅಪಾರ ಸಂಪತ್ತು ಮತ್ತು ಬಲಿಷ್ಠ ಕೋಟೆಗಳಿದ್ದರು. ಅವನ ಮನಸ್ಸಿನೊಳಗೆ ಸದಾ ಒಂದು ಸೂಕ್ಷ್ಮ ಅಶಾಂತಿ ಅಡಗಿಕೊಂಡೇ ಇರುತ್ತಿತ್ತು. ಶತ್ರುವಿನ ಶಕ್ತಿ ಎಷ್ಟಿದೆ ಎಂಬುದನ್ನು ಕೇಳಿದರೆ ಸಾಕು, ಆ ಶಕ್ತಿ ತನ್ನಿಗಿಂತ ಹೆಚ್ಚಿರಬಹುದೇ ಎಂಬ ಚಿಂತೆ ಅವನ ಹೃದಯವನ್ನು ಕದಡುತ್ತಿತ್ತು. ಆದರೆ ಆ ಭಯವನ್ನು ಒಪ್ಪಿಕೊಳ್ಳುವಷ್ಟು ವಿನಯ ಅವನಲ್ಲಿ ಇರಲಿಲ್ಲ. ಅವನು ಅದನ್ನು ಗರ್ವದ ಮುಖವಾಡದೊಳಗೆ ಮರೆಮಾಡಿಕೊಂಡಿದ್ದ. ಒಂದು ದಿನ ಪೂರ್ವದ ದಿಕ್ಕಿನಿಂದ ಮಹಾವೀರರ ಸೇನೆ ಬರುತ್ತಿದೆ ಎಂಬ ಸುದ್ದಿ ಬಂದಿತು. ಆ ಸೇನೆಯಲ್ಲಿ ಧರ್ಮನಿಷ್ಠರು, ಶಸ್ತ್ರವಿದ್ಯೆಯಲ್ಲಿ ನಿಪುಣರು ಮತ್ತು ತ್ಯಾಗಮೂರ್ತಿಗಳಾದ ಯೋಧರಿದ್ದರು. ಅವರ ಹೆಸರುಗಳೇ ಕೇಳಿದರೆ ಸಾಮಾನ್ಯರ ಹೃದಯ ಕಂಪಿಸುವಂಥವು. ಈ ಸುದ್ದಿಯನ್ನು ಕೇಳಿದ ವಿರಮಿತ್ರನ ಮನಸ್ಸು ಅಶಾಂತವಾಯಿತು. ತನ್ನ ಕೋಟೆಯ ಉಚ್ಚ ಗೋಪುರದಿಂದ ಆ ದೂರದ ಸೇನೆಯನ್ನು ನೋಡಿ ಅವನ ಮನಸ್ಸು ಭಯದಿಂದ ತುಂಬಿದರೂ ಅದನ್ನು ಹೊರಗೆ ತೋರಿಸಿಕೊಳ್ಳದೆ ತನ್ನ ಸೇನಾಪತಿಗಳು ಮತ್ತು ಶೂರರನ್ನು ಕರೆಯಿಸಿ ಅವರ ಪರಾಕ್ರಮವನ್ನು ಹೊಗಳುತ್ತಾ ಅವರ ಹೆಸರುಗಳನ್ನು ಒಂದೊಂದಾಗಿ ಉಚ್ಚರಿಸುತ್ತಾ ತನ್ನೊಳಗಿನ ಧೈರ್ಯವನ್ನು ಕೃತಕವಾಗಿ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿದ. ಆ ಸಂದರ್ಭದಲ್ಲಿ ಅವನು ತನ್ನ ಗುರು ದ್ರೋಣಸ್ವರೂಪನಾದ ಆಚಾರ್ಯನ ಬಳಿ ಹೋದನು. ಅವರನ್ನು ದ್ವಿಜೋತ್ತಮ ಎಂದು ಗೌರವದಿಂದ ಸಂಬೋಧಿಸಿದರು. ಆ ಗೌರವದೊಳಗೆ ಒಂದು ಸೂಕ್ಷ್ಮ ವ್ಯಂಗ್ಯವೂ ಅಡಗಿತ್ತು. ಬ್ರಾಹ್ಮಣನಾದ ಗುರು ಧರ್ಮದ ಕಡೆ ಹೆಚ್ಚು ಒಲವು ತೋರಬಹುದು, ಶತ್ರುಗಳ ವಿಷಯದಲ್ಲಿ ಮೃದುವಾಗಿರಬಹುದು ಎಂಬ ಅನುಮಾನ ವಿರಮಿತ್ರನ ಮನಸ್ಸಿನಲ್ಲಿ ನೆಲೆಯೂರಿತ್ತು. ಆ ಅನುಮಾನವೇ ಅವನ ಅಹಂಕಾರದ ಪ್ರತಿಬಿಂಬವಾಗಿತ್ತು. ತನ್ನ ಬಲದ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲದವನು ಮಾತ್ರ ಇಂತಹ ಒಳಗಿನ ಸಂಶಯಗಳನ್ನು ಹೊತ್ತುಕೊಳ್ಳುತ್ತಾನೆ. ಗುರು ಆಚಾರ್ಯನು ವಿರಮಿತ್ರನ ಮುಖವನ್ನು ನೋಡಿದಾಗಲೇ ಅವನ ಮನಸ್ಸಿನ ಅಲೆಮಾಲೆಯನ್ನು ಅರಿತುಕೊಂಡ. ಅವರು ಯಾವುದೇ ಉಪದೇಶವನ್ನು ಗರ್ಜನೆಯಂತೆ ನೀಡಲಿಲ್ಲ. ಶಾಂತವಾಗಿ ಹೇಳಿದರು, ಯುದ್ಧವೆಂದರೆ ಹೊರಗಿನ ಸೇನೆಗಳ ಮಧ್ಯೆ ನಡೆಯುವುದು ಮಾತ್ರವಲ್ಲ, ಅದಕ್ಕಿಂತ ಮೊದಲು ಮನಸ್ಸಿನೊಳಗೆ ನಡೆಯುವ ಸಂಘರ್ಷವೇ ನಿಜವಾದ ಯುದ್ಧ. ಹೊರಗಿನ ಶತ್ರುವಿನ ಬಲವನ್ನು ನೋಡಿ ಮನಸ್ಸು ಕುಸಿದರೆ ಆ ಕುಸಿತವೇ ಮೊದಲ ಸೋಲು. ತನ್ನ ಶೂರರ ಹೆಸರುಗಳನ್ನು ಹೇಳಿಕೊಂಡು ಧೈರ್ಯ ಕಟ್ಟಿಕೊಳ್ಳುವವನು ತನ್ನೊಳಗಿನ ಶಕ್ತಿಯನ್ನು ಇನ್ನೂ ಕಂಡುಕೊಂಡಿಲ್ಲ ಎಂಬುದೇ ಅದರ ಅರ್ಥ. ಅಹಂಕಾರವು ಧೈರ್ಯದಂತೆ ಕಾಣಿಸಬಹುದು, ಆದರೆ ಅದು ಭಯದ ಮತ್ತೊಂದು ರೂಪ ಮಾತ್ರ. ಈ ಮಾತುಗಳು ವಿರಮಿತ್ರನ ಹೃದಯದೊಳಗೆ ನಿಧಾನವಾಗಿ ಇಳಿದವು. ಅವನಿಗೆ ಅರಿವಾಯಿತು, ತಾನು ಶತ್ರುವಿನ ವಿರುದ್ಧ ಹೋರಾಡುವುದಕ್ಕಿಂತಲೂ ಮೊದಲು ತನ್ನ ಮನಸ್ಸಿನ ಅಶಾಂತಿ, ಭಯ ಮತ್ತು ಅಹಂಕಾರದ ವಿರುದ್ಧ ಹೋರಾಡಬೇಕೆಂದು. ಅವನು ತನ್ನ ಗುರುಗಳ ಮಾತನ್ನು ಗ್ರಹಿಸಿದ ಕ್ಷಣದಿಂದಲೇ ಅವನ ದೃಷ್ಟಿ ಬದಲಾಗತೊಡಗಿತು. ಶತ್ರು ಬೇರೆ, ನಾನು ಬೇರೆ ಎಂಬ ಭಾವನೆ ತೀವ್ರವಾಗಿದ್ದರು. ಎಲ್ಲರೊಳಗೂ ಒಂದೇ ಜೀವಶಕ್ತಿ ಹರಿಯುತ್ತಿದೆ ಎಂಬ ಸತ್ಯ ಅವನ ಮನಸ್ಸಿನಲ್ಲಿ ಮೊಳಕೆಯೊಡೆಯಿತು. ಅದೇ ಸಮಯದಲ್ಲಿ ತನ್ನ ಕರ್ತವ್ಯವನ್ನು ಬಿಡದೆ ಧರ್ಮದ ಮಾರ್ಗದಲ್ಲೇ ನಿಂತು ಕಾರ್ಯನಿರ್ವಹಿಸುವ ಜವಾಬ್ದಾರಿಯೂ ಅವನಿಗೆ ತಿಳಿಯಿತು. ಈ ಕಥೆಯ ತತ್ವಾರ್ಥವು ನಮ್ಮ ಜೀವನಕ್ಕೆ ಬಹಳ ಹತ್ತಿರವಾಗಿದೆ. ನಾವು ಎದುರಿಸುವ ಸಮಸ್ಯೆಗಳು, ಸ್ಪರ್ಧೆಗಳು, ಅಡೆತಡೆಗಳು ಎಲ್ಲವೂ ಪಾಂಡವರ ಸೇನೆಯಂತೆ ದೊಡ್ಡದಾಗಿ ಕಾಣಬಹುದು. ಆಗ ನಾವು ಹೊರಗಿನ ಸಾಧನೆಗಳು, ಹೆಸರುಗಳು, ಸ್ಥಾನಮಾನಗಳನ್ನು ನೆನೆಸಿ ಧೈರ್ಯ ಪಡೆಯಲು ಯತ್ನಿಸುತ್ತೇವೆ. ಆದರೆ ಅದು ತಾತ್ಕಾಲಿಕ. ನಿಜವಾದ ಸ್ಥೈರ್ಯವು ಮನಸ್ಸಿನ ಸಮತೋಲನದಿಂದ ಬರುತ್ತದೆ.
ಅಹಂಕಾರದಿಂದ ತುಂಬಿದ ಧೈರ್ಯ ಒಮ್ಮೆ ಕುಸಿದರೆ ಸಂಪೂರ್ಣವಾಗಿ ಕುಸಿಯುತ್ತದೆ. ಆದರೆ ವಿವೇಕದಿಂದ ಬಂದ ಧೈರ್ಯ ಪರಿಸ್ಥಿತಿ ಎಷ್ಟೇ ಕಠಿಣವಾದರೂ ನಿಲ್ಲುತ್ತದೆ. ಈ ಕಥೆ ನಮಗೆ ಹೇಳುವುದೇನೆಂದರೆ, ಜೀವನದಲ್ಲಿ ದ್ವೈತದಂತೆ ನಾನು ಮತ್ತು ಸಮಸ್ಯೆ ಎಂಬ ಭಿನ್ನತೆಯನ್ನು ಅರಿತು ಜಾಗರೂಕತೆಯಿಂದ ನಡೆದುಕೊಳ್ಳಬೇಕು. ಅದ್ವೈತದಂತೆ ಎಲ್ಲವೂ ಒಂದೇ ಸತ್ಯದ ಭಾಗ ಎಂಬ ಅರಿವಿನಿಂದ ಭಯವನ್ನು ತೊರೆದು ಶಾಂತವಾಗಬೇಕು. ವಿಶಿಷ್ಟಾದ್ವೈತದಂತೆ ನಮ್ಮ ಶ್ರಮ ಮತ್ತು ಮೇಲಿನ ಕೃಪೆ ಎರಡೂ ಒಂದಾಗಿ ಕೆಲಸ ಮಾಡಬೇಕು. ಗುರುಗಳ ಮಾತು, ಜೀವನಾನುಭವ ಮತ್ತು ಆತ್ಮಪರಿಶೀಲನೆ ಇವುಗಳೇ ನಿಜವಾದ ಆಯುಧಗಳು. ಹೊರಗಿನ ಯುದ್ಧ ಗೆದ್ದರೂ ಒಳಗಿನ ಯುದ್ಧ ಸೋತರೆ ಜೀವನವೇ ಸೋಲು. ಆದರೆ ಒಳಗಿನ ಯುದ್ಧ ಗೆದ್ದವನು ಹೊರಗಿನ ಫಲಿತಾಂಶದ ಮೇಲೆ ಅವಲಂಬಿತನಾಗುವುದಿಲ್ಲ. ಅದೇ ನಿಜವಾದ ವಿಜಯ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.